ಬ್ಯಾಡ್ ಅಂತಂದ್ರೆ ಇಲ್ಲಿ ಕರ್ಕೊಂಡ್ ಹೊಂಟಾರ್ರಿ ಇವ್ರೆ. ಸುಮ್ ಮನೆ ಹೋಗೋಣ ಅಂತಂದ್ರ ಕೇಳಲ್ರಿ. ಜೀವನ ಅನ್ನೋದು ಇರ್ತೈತಿ. ಅದ ಶಿರ್ಲೆ ಫಾಲ್ಸ್ ಅಂತ್ರಿ. ಇಲ್ಲಿ ನೋಡಿದ್ರೆ ಮುಕ್ಳರಿ ಹೋಗ್ಬಳ ಯಾವತ್ತು ಜೀವನದಾಗ ಎಂಜಾಯ್ಮೆಂಟ್ ಅಂತ್ರಿ. ಎಂಜಾಯ್ಮೆಂಟ್ ಅಂತ ಹೇಳಿ ತಗೊಂಡೋಗಿ ಎಲ್ಲಾರ ಇಟ್ರ ಅಂತಂದ್ರ ಗೊತ್ತಾಕೈತಿ. ವ್ಯೂ ನೋಡಿ ಎಷ್ಟು ಚಂದ ಐತಿ ನೋಡಿ ಫ್ರೆಂಡ್ಸ್. ನಾ ಹೇಳಿದೆಲ್ಲ ನಿಮ್ಗೆ ಇಲ್ಲೊಂದು ಫಾಲ್ಸ್ ಇದೆ ಅಂತೇಳಿ. ಆ ಫಾಲ್ಸ್ ತೋರಿಸ್ತೀನಿ ನಿಮ್ಗೆ ನೋಡ್ರಿ. ಇವರು ನಮ್ಮ ಗೈಡೆನ್ಸ್ ವಿನಯ್ ಕಲ್ಕುಟಿಗೇರ್ ಅಂತೇಳಿ. ಫಾಲ್ಸ್ ಮಾತ್ರ ಫುಲ್ ಗಿಚ್ಚಿದೆ ಫ್ರೆಂಡ್ಸ್. ನೀರು ಹಂಗೆ ಇದೆ. ನೀವು ಬರೋದಾದ್ರೆ ಹುಷಾರಾಗಿ ಬರ್ರಿ. ಕಾಲ್ ಜಾರಿದ್ರೆ ಡೈರೆಕ್ಟ್ ತೆಳಗನೆ ಮತ್ತೆ ಬರ್ತಾರೆ. ನೋಡಿ ಫ್ರೆಂಡ್ಸ್ ಹೇಗಿದೆ ಕಷ್ಟಕರವಾದ ದಾರಿ. ಗುದ್ದಾಡಿ ಹೋಗ್ಬೇಕು. ನೀವು ಬಂದ್ರೆ ಟ್ರೈ ಮಾಡ್ರಿ. ನೋಡ್ರಿ ಹೆಂಗ್ ಬರತ್ತಾರ. ಹುಷಾರಾಗಿದ್ದೀರಿ. ಈ ತೋಟ ಯಾರ್ದಂತ ಗೊತ್ತಾ? ನನಗೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಾದ್ರೆ ಕಮೆಂಟ್ ಮಾಡ್ರಿ. ಹಾಯ್ ಫ್ರೆಂಡ್ಸ್, ನಾ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ, ವಿನಯ್ ಅವರು ಹೇಳಿದ್ರು ನಾವು ಸಿರ್ಲೆ ಫಾಲ್ಸಿಗೆ ಹೋಗ್ತಾ ಇದೀವಿ ಅಂತೇಳಿ. ಈಗ ಆ ಪಾಯಿಂಟ್ ಹತ್ತತ್ರ ಬರ್ತಾ ಇದೆ. ತೋರಿಸ್ತಾ ಇದ್ದೀನಲ್ಲ ಇದೇ ವಿಡಿಯೋ. ಇದು ಸಿರ್ಲೆ ಫಾಲ್ಸ್ ಅಂತೇಳಿ ನಮ್ಮ ಯಲ್ಲಾಪುರ ತಾಲೂಕಿನಲ್ಲಿ ಬರ್ತದೆ. ಅತಿ ಚಂದವಾದ ಅಂದ್ರೆ ಸುಂದರವಾದ ಜಲಪಾತವಾಗಿದೆ. ಇದೆಲ್ಲ ನೋಡ್ತಾ ಇದ್ದೀರಿ. ನೈಸರ್ಗಿಕ ಸೌಂದರ್ಯ ಸೂಪರ್ ಆಗಿದೆ ಪ್ಲೇಸು. ಅಕಸ್ಮಾತ್ ನೀವು ಇಲ್ಲಿ ಬರೋದಾದರೆ ಮಳೆ ಕಡಿಮೆ ಆದಮೇಲೆ ಬರ್ರಿ. ಯಾಕಂದರೆ ಮಳೆ ಜಾಸ್ತಿ ಇರೋದ್ರಿಂದ ನೀರು ಜಾಸ್ತಿ ಬಂದಿರ್ತದೆ, ನೋಡಲಿಕ್ಕೆ ಆಗಲ್ಲ. ಯಾಕಂದರೆ ಅಲೋಡ್ ಮಾಡಲ್ಲ. ಈಗ ಮಳೆ ಕಡಿಮೆ ಆದಮೇಲೆ ಬಂದರೆ ನೋಡಲಿಕ್ಕೂ ಚಲೋ ಇರ್ತದೆ ಪ್ಲೇಸು. ಎಂಜಾಯ್ಮೆಂಟು ಮಾಡ್ಬೋದು. ನೀವು ಅಕಸ್ಮಾತ್ ಇಲ್ಲಿ ಬರುವುದಾದರೆ ಮಳೆ ಕಡಿಮೆ ಆದಮೇಲೆ ಬರ್ರಿ. ಹೌದಾ? ಈ ಫಾಲ್ಸ್ ಹೇಗಿದೆ ಅಂತೇಳಿ ವಿಡಿಯೋದಲ್ಲಿ ಬಿಟ್ಟಿರ್ತೀನಿ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಅದೇ ರೀತಿ ಇನ್ನೂ ಹೆಚ್ಚಾಗಿ ವಿಡಿಯೋ ಬೇಕಾದಲ್ಲಿ ನನಗೆ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಾಗಿ ವಿಡಿಯೋಗಳನ್ನ ನಿಮ್ಗೆ ಬಿಡ್ತಾ ಹೋಗ್ತೀನಿ. ಓಕೆನಾ? ಹೇಗಿದೆ ನೋಡಿ, ಸೂಪರ್ ಆಗಿದೆ. ಎಂಜಾಯ್ಮೆಂಟ್ ಮಾಡಿರಿ ಈ ವಿಡಿಯೋ ನೋಡಿ. ಓಕೆನಾ?